ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ತನ್ನ ಇಎಸ್ಎಸ್ ಎಚ್‌ಆರ್‌ಎಂಎಸ್ ಟು ಇಎಸ್ಎಸ್ ಅಪ್ಲಿಕೇಶನ್‌ನಲ್ಲಿ ಅಂದ್ರೆ ಮೊಬೈಲ್ ಅಪ್ಲಿಕೇಶನ್‌ನಲ್ಲಿ ತನ್ನ ಜಿಯೋ ಕೋಆರ್ಡಿನೇಷನ್ ಲೊಕೇಶನ್ ಅನ್ನ ಹೇಗೆ ಫಿಕ್ಸ್ ಮಾಡೋದು ಅನ್ನುವಂಥದ್ದನ್ನ ನೋಡೋಣ. ಸೊ ಈಗ ಪ್ರತಿಯೊಬ್ಬ ನೌಕರರು ಇದನ್ನ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕಾಮ್ಸ್ ಬಂದಿರೋದ್ರಿಂದ ಕಾಮ್ಸ್‌ಗೆ ನಮ್ಮ ಜಿಯೋ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಈಗ ಎಚ್‌ಆರ್‌ಎಂಎಸ್ 2 ನಲ್ಲಿ ಅದನ್ನ ಆಫೀಸ್ ಜಿಯೋ ಲೊಕೇಶನ್ ಮತ್ತೆ ಎಂಪ್ಲಾಯರ್ ಅವರ ಕೋಆರ್ಡಿನೇಷನ್ ಜಿಯೋ ಲೊಕೇಶನ್ ಇವೆರಡೂ ಕೂಡ ಮ್ಯಾಚ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಎಚ್‌ಆರ್‌ಎಂಎಸ್ ಇಎಸ್ಎಸ್ ನಲ್ಲಿ ಅದನ್ನ ಮಾಡಲೇಬೇಕಾಗತ್ತೆ. ಸೊ ಅದು ಹೇಗ್ ಮಾಡೋದು ಅನ್ನುವಂಥದ್ದನ್ನ ಕುರಿತು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನೀವು ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಎಚ್‌ಆರ್‌ಎಂಎಸ್ K2 ಸಂಬಂಧಿತ ಮಾಹಿತಿಗಾಗಿ ಬೆಲ್ ಐಕಾನ್ ಅಂತ ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಗೋ. ಸೊ ಈಗ ಬನ್ನಿ, ನೀವು ಮೊಬೈಲ್ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೀವು ಮೊಬೈಲ್ ಅಪ್ಲಿಕೇಶನ್ ಏನು ತಗೋಬೇಕು ಅಂತ ಹೇಳಿದ್ರೆ ಎಚ್‌ಆರ್‌ಎಂಎಸ್ ಟು ಇಎಸ್ಎಸ್ ಅಂತ ನೀವು ಇದರಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ತಗೊಳ್ಳಿ. ಸೊ ತಗೊಂಡಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಒಂದು ಲಾಗಿನ್ ಅಕೌಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ರೆ, ಆಲ್ರೆಡಿ ಇದನ್ನ ಮುಂಚೆ ಮಾಡ್ತಾ ಇದ್ದು ಈಗಿಲ್ಲ ಹೊಸದಾಗಿ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ನೀವು ಯೂಸರ್ ಐಡಿ ಅಂತ ಹೇಳಿದ್ರೆ ನಿಮ್ KJD ನಂಬರೇ ಆಗಿರುತ್ತೆ. ಪಾಸ್ವರ್ಡ್ ನೀವು ಏನಾದ್ರೂ ಕೊಟ್ಟಿದ್ರೆ ಅದನ್ನ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಇದನ್ನ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಇಲ್ಲದೆ ಹೋದ್ರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಇದುವರೆಗೂ ನಾವು ಮಾಡೇ ಇಲ್ಲ ಅಂತ ಹೇಳಿದ್ರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಬರುತ್ತೆ ಇಲ್ಲಿ. ಸೊ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಯೂಸರ್ ಐಡಿ ಯಾವಾಗಲೂ ಕೂಡ ನಿಮ್ಮ KJD ನಂಬರೇ ಆಗಿರುತ್ತೆ. ಸೊ ಈಗ ನಾವು ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನಮ್ಗೆ. ಅಂದ್ರೆ ಎಂಪ್ಲಾಯರ್ ಅವರ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ. ಪ್ರೊಫೈಲ್ ಫಸ್ಟ್ ಹೋಮ್ ಪೇಜ್ ಇರುತ್ತೆ. ಆಮೇಲೆ ಫೆಸಿಲಿಟಿಗಳು ಇರುತ್ತೆ. ಆ ಥರದ್ದೆಲ್ಲೆಲ್ಲ ಒಂದು 4 ಆಪ್ಷನ್ ಇರುತ್ತೆ. ನಾನೀಗ ಮೂಲೆಯಲ್ಲಿ ಕಾಣ್ತಾ ಇರುವಂತ ನೋಡಿ, ಇಲ್ಲಿ ರೆಡ್ ಕಲರ್ ಅಲ್ಲಿ ಬಾಕ್ಸ್ ಅಲ್ಲಿ ಕಾಣ್ತಾ ಇದೆ ಮೈ ಪ್ರೊಫೈಲ್ ಅಂತ. ಹೋಮು, ಆಲ್ ಸರ್ವಿಸು, ಡಿಜಿಲಾಕರ್ ಈಗ ಸದ್ಯಕ್ಕೆ ಓಪನ್ ಇಲ್ಲ. ಸೊ ನಿಮ್ಗೆ ಆಲ್ ಸರ್ವಿಸ್ ಅಂತ ಹೇಳಿದ್ರೆ ನೀವು ಈಗೇನು ಸಾಲ ಸೌಲಭ್ಯಗಳನ್ನು ತಗೊಳ್ಳೋದಾಗಿರ್ಬೋದು, ಪೇ ಸ್ಲಿಪ್ ತಗೊಳ್ಳೋದಾಗಿರ್ಬೋದು. ಸೊ ಈ ತರದ್ದು ಏನ್ ಬೇಕು ಎಲ್ಲವೂ ಕೂಡ ಆಲ್ ಸರ್ವಿಸ್ ಅಲ್ಲಿ ಸಿಗುತ್ತೆ. ಮೈ ಪ್ರೊಫೈಲ್ ಅಂತ ಹೇಳಿದ್ರೆ ಅದರಲ್ಲೇ ಈಗ ನೀವು ಜಿಯೋ ಲೊಕೇಶನ್ ಅನ್ನ ತಗೋಬೇಕಾಗತ್ತೆ. ಸೊ ಈ ಮೈ ಫೈಲ್ ಅನ್ನ ನೀವು ಒತ್ತಿದ್ರೆ ನಿಮ್ಗೆ ಈ ರೀತಿಯಾಗಿ ಪೇ ಪೇಜ್ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಹೆಸರು, ಇಲ್ಲಿ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ರೆಗ್ಯುಲರ್ ಎಂಪ್ಲಾಯ್ ಅಂತ ಬರುತ್ತೆ. ಇನ್ನು ಕೆಲವರಿಗೆ ಪ್ರೊಫೆಷನಲ್ ಎಂಪ್ಲಾಯ್ ಅಂತ ಬರುತ್ತೆ. ಬಟ್ ಅವ್ರು ಪ್ರೊಫೆಷನಲ್ ಅಲ್ಲ. ಆದ್ರೂನು ಕೂಡ ಆ ರೀತಿ ಬರ್ತಾ ಇರುತ್ತೆ. ಸೊ ಅದು ನಿಮ್ಮ ಗಮನದಲ್ಲಿರ್ಲಿ. ಸೊ ಈಗ ಇದ್ರ ಕೆಳಗಡೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಕ್ಯಾಪ್ಚರ್ ಮೈ ಆಫೀಸ್ ಲೊಕೇಶನ್ ಅಂತ ಬರುತ್ತೆ. ಅದನ್ನ ನೀವು ಅದ್ರ ಮೇಲೆ ಒತ್ತಿದ್ರೆ ನಿಮ್ಗೆ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿದಿರೋ ಇದನ್ನ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆಫೀಸ್ ಅಥವಾ ಸ್ಕೂಲ್ ಎಲ್ಲಿರುತ್ತೋ ಅಲ್ಲಿಂದಾನೇ ನೀವು ಇದನ್ನ ಮಾಡ್ಬೇಕಾಗತ್ತೆ. ಅಲ್ಲಿ ನೋಡಿ, ಅಲ್ಲಿ ನಿಮ್ಮ ಕರೆಂಟ್ ಲ್ಯಾಟಿಟ್ಯೂಡ್ ಮತ್ತೆ ಕರೆಂಟ್ ಲ್ಯಾಂಗಿಟ್ಯೂಡ್ ಎರಡೂ ಕೂಡ ಅಕ್ಯುರೇಟ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ KJD ನಂಬರು ಯಾವ ಡೇಟ್ ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಇದನ್ನ ನಾವ್ ಇಲ್ಲಿ ಮಾಡಿದ್ರೆ HRMS2ಗೆ ನಾವು ಎಂಟರ್ ಆಗ್ತೀವಿ. ಸೊ HRMS2 ನಲ್ಲಿ ಒಂದು ಈಗ ನಿನ್ನೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಪರೇಟ್ ಆಗಿ ಒಂದು ಪರದೆ ಓಪನ್ ಆಗಿದೆ. ಒಂದು ಪೇಜ್ ಓಪನ್ ಆಗಿದೆ. ಅದನ್ನ ನಾವು ಭರ್ತಿ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬ DDOಗಳು ಅದನ್ನ ಮಾಡ್ಬೇಕಾಗತ್ತೆ. ಅದನ್ನ ಮಾಡೋದಕ್ಕೂ ಮುಂಚಿತವಾಗಿ ಎಲ್ಲಾ ನೌಕರರು ಇದನ್ನ ಮಾಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಮ್ಸಾಪು ವರ್ಕ್ ಆಗೋದಿಲ್ಲ. ಇದು ಈಗ ಆಲ್ರೆಡಿ ವರ್ಕ್ ಆಗ್ತಾ ಇದ್ರೂನು ಕೂಡ ಈಗ ನೀವ್ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ತಪ್ಪಾಗತ್ತೆ. ಸೊ ಇದು ನಮ್ಮ ಕರೆಂಟ್ ಲೊಕೇಶನ್. ನಾವು ಆಫೀಸಲ್ಲಿ ಇದ್ದೇ ಈ ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಹೊರಗಡೆ ಇದ್ದು ನಮ್ಗೆ ಅಕ್ಯುರೇಟ್ ಆಗಿ ಇದನ್ನ ಸೆಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಾವು GPS ಆನ್ ಮಾಡ್ಕೊಂಡು ನಮ್ಮ ಆಫೀಸಲ್ಲಿದ್ದೇ ಈ ಕೆಲಸವನ್ನ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸೆಟ್ ಮಾಡೋದಿರಲ್ಲ. ನಾವ್ ಎಲ್ಲಿ ಇರ್ತೀವೋ ಅದೇ ನಮ್ಮ ಆಫೀಸು ಅಂತ ಅದು ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ನಮ್ಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡೋದಕ್ಕೂ ಮುಂಚಿತವಾಗಿ ನೀವು ಗೂಗಲ್ ಲೊಕೇಶನ್ ಏನಿರುತ್ತಲ್ಲ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ ಆನ್ ಮಾಡ್ಕೋಬೇಕು. ಸೊ ತದನಂತರದಲ್ಲಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ, ನಮ್ಮ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಸೇವ್ಡ್ ಅಂತ ಅಲ್ಲಿ ತೋರಿಸ್ತಾ ಇದೆ. ಮತ್ತೆ ಲ್ಯಾಟಿಟ್ಯೂಡ್ ಮತ್ತೆ ಲ್ಯಾಂಗಿಟ್ಯೂಡ್ ಎರಡೂ ಕೂಡ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಇದನ್ನ ಮಾಡ್ಲೇಬೇಕು. ಆವಾಗ ಮಾತ್ರ ನಾವು ಕಾಮ್ಸಾಪ್ ಅಲ್ಲಿ ಎದುರಿಸ್ತಾ ಇರ್ತಕ್ಕಂತ ಕೆಲವು ಸಮಸ್ಯೆಗಳಿಗೆ ಪರಿಹಾರ ನಮ್ಗೆ ಸಿಗತ್ತೆ. ಸೊ ಇದಿಷ್ಟನ್ನ ನಾವು ಮಾಡ್ಬೇಕಾಗತ್ತೆ. ಎಲ್ಲಿ ಮೊಬೈಲ್ ಆಪ್ ಆಗಿರ್ತಕ್ಕಂತಹ HRMS2 ESS ಆಪ್ ಅನ್ನ ನೀವು ಈಗಲೇ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಬ್ಬ ನೌಕರರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ. ಇದು HRMS ನವರೇ ಫ್ರೇಮ್ ಮಾಡಿರ್ತಕ್ಕಂಥ ಆಪ್ ಆಗಿರುತ್ತೆ. ಯಾವುದೇ ರೀತಿ ಪ್ರೈವೇಟ್ ಆಪ್ ಅಲ್ಲ ಇದು.
ಸೊ ಇದು ನಿಮ್ಮ ಗಮನದಲ್ಲಿರ್ಲಿ. ಸೊ ಇದಿಷ್ಟಾಗಿತ್ತು ಹೇಗೆ ನಾವು HRMS2 ESS ಆಪ್ ನಲ್ಲಿ ನಮ್ಮ ಗೂಗಲ್ ಕೋಆರ್ಡಿನೇಷನ್ ಜಿಯೋ ಲೊಕೇಶನ್ ಅನ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನ ನೀವು ಸೆಟ್ ಮಾಡ್ಕೊಂಡಾದ್ಮೇಲೆ DDO ರವರಿಗೆ ಅದು ನಿಮ್ಮ ಗೂಗಲ್ ಲೊಕೇಶನ್ ತೋರಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಾಲಿ ತೋರಿಸುತ್ತೆ. ಸೊ ಇದು ಖಾಲಿ ತೋರಿಸಿದ್ರೆ ನೀವು ನೆಕ್ಸ್ಟ್ ಕಾಮ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ನಿಮ್ಗೆ ನಿಮ್ಮ ಆಫೀಸ್ ತೋರಿಸೋದಿಲ್ಲ. ಹಾಗಾಗಿ ಅದನ್ನ ನೀವು ಮಾಡ್ಲೇಬೇಕಾಗತ್ತೆ. ಸೊ ತದನಂತರದಲ್ಲಿ ಇದಿಷ್ಟಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ DDO ಆದವರು ಅವರ KZD ನಂಬರ್ನೊಂದಿಗೆ ಅವರ ಮಾಹಿತಿಯನ್ನೆಲ್ಲವನ್ನು ಕೂಡ ಒಬ್ಬೊಬ್ಬರದಾಗಿ ಹೇಗ್ ಸೆಟ್ ಮಾಡ್ಕೋಬೇಕು. ಈಗ ಆಲ್ರೆಡಿ HRMS2 ನಲ್ಲಿ ತೋರಿಸ್ತಾ ಇರ್ತಕ್ಕಂಥ ಪರದೆ ಮೇಲೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡ್ತಾ ಇದೀವಿ. ಮುಂದದ್ದೇನಿದೆಯೋ ನಮ್ಮ ಪ್ರೋಸೆಸ್ ಅನ್ನ ಮಾಡ್ತಾ ಇದೀವಿ. ಸೊ ಅದನ್ನ ಈಗ ಇದನ್ನ ನೋಡಿದ್ಮೇಲೆ ನೀವು ಆ ತಪ್ಪನ್ನ ಮಾಡ್ಬೇಡಿ. ಈಗ ಅಲ್ಲಿ ಏನ್ ಕಾಣಿಸ್ತಾ ಇದೆಯೋ ಅದನ್ನ ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದ್ ಹೇಗ್ ಫಿಲ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದ.